ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಒಂದು ದಿನದಲ್ಲಿ ಆಗುವುದಿಲ್ಲ. ಆದರೆ ಪ್ರತಿದಿನ ಮಾಡುವ ಸಣ್ಣ ಅಭ್ಯಾಸಗಳು ನಿಧಾನವಾಗಿ ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತವೆ. ಇಲ್ಲಿ ಹೇಳುವ ವಿಷಯಗಳು ಪುಸ್ತಕದ ಮಾತಲ್ಲ, ಪ್ರತಿಯೊಬ್ಬರಿಗೂ ಅನ್ವಯವಾಗುವ ನಿಜವಾದ ಜೀವನದ ಉಪಯುಕ್ತ ಮಾಹಿತಿ. ಬೆಳಗಿನ ಸಮಯ ನಿಮ್ಮ ಜೀವನದ ಚಿನ್ನದ ಸಮಯ. ಬೆಳಿಗ್ಗೆ ಎದ್ದ ಮೊದಲ 1 ಗಂಟೆ ನಿಮ್ಮ ದಿನ ಹೇಗಿರಬೇಕು ಅನ್ನೋದನ್ನು ನಿರ್ಧರಿಸುತ್ತದೆ. ಈ ಸಮಯದಲ್ಲಿ ಶಾಂತಿ ಇರುತ್ತದೆ, ಮನಸ್ಸು ಸ್ಪಷ್ಟವಾಗಿರುತ್ತದೆ. ಈ ಸಮಯವನ್ನು ಫೋನ್ಗೆ ಕೊಟ್ಟರೆ ನಿಮ್ಮ ದಿನ ಇತರರ ನಿಯಂತ್ರಣದಲ್ಲಿ ಹೋಗುತ್ತದೆ. ಆದರೆ ನಿಮ್ಮ ಗುರಿಗಳಿಗೆ ಕೊಟ್ಟರೆ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ ಇರುತ್ತದೆ. ನೀರು ಕುಡಿಯುವ ಸರಳ ಅಭ್ಯಾಸದ ಶಕ್ತಿ. ನಿದ್ರೆಯಿಂದ ಎದ್ದ ಆ ಸಮಯದಲ್ಲಿ 1 ಗ್ಲಾಸ್ ನೀರು ಕುಡಿದರೆ ಮೆಟಬಾಲಿಸಮ್ ಉತ್ತಮವಾಗುತ್ತದೆ. ಇದು ತಲೆನೋವು, ಆಲಸ್ಯ ಮತ್ತು ಅಸಮಾಧಾನವನ್ನು ಕಡಿಮೆ ಮಾಡುತ್ತದೆ. ಇಷ್ಟು ಸರಳ ಅಭ್ಯಾಸವು ಆರೋಗ್ಯದಲ್ಲಿ ದೊಡ್ಡ ಬದಲಾವಣೆ ತರುತ್ತದೆ. ಗುರಿ ಇಲ್ಲದ ಜೀವನ, ದಿಕ್ಕಿಲ್ಲದ ಪ್ರಯಾಣ. ಪ್ರತಿದಿನ ಕನಿಷ್ಠ 1 ಗುರಿ ಬರೆಯಿರಿ. ಅದು ಚಿಕ್ಕದಾಗಿರಬಹುದು, ಆದರೆ ಬರೆಯುವ ಅಭ್ಯಾಸ ಮನಸ್ಸಿಗೆ ಸ್ಪಷ್ಟತೆ ಕೊಡುತ್ತದೆ. ಗುರಿ ಬರೆಯದವರು ಸಾಮಾನ್ಯವಾಗಿ ದಿನವನ್ನು ಇತರರ ನಿರೀಕ್ಷೆಯಲ್ಲಿ ಕಳೆಯುತ್ತಾರೆ. ಎಲ್ಲರ ಒಪ್ಪಿಗೆ ಬೇಕು ಅನ್ನೋ ಭಾವನೆ ಬಿಟ್ಟುಬಿಡಿ. ನಿಮ್ಮ ಬಗ್ಗೆ ಎಲ್ಲರೂ ಒಳ್ಳೆಯದಾಗಿ ಮಾತನಾಡಬೇಕು ಅನ್ನೋದು ಸಾಧ್ಯವಿಲ್ಲ. ಇದು ಸತ್ಯ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ನಿಮ್ಮ ಜೊತೆಯಲ್ಲೇ ಇರುತ್ತಾರೆ. ಇತರರ ಅಭಿಪ್ರಾಯಕ್ಕೆ ಹೆಚ್ಚು ಮೌಲ್ಯ ಕೊಟ್ಟರೆ ನಿಮ್ಮ ಆತ್ಮವಿಶ್ವಾಸ ಕಡಿಮೆಯಾಗುತ್ತದೆ. ಇಲ್ಲ ಅನ್ನೋದು ಸ್ವಾರ್ಥವಲ್ಲ. ನೀವು ಯಾವಾಗಲೂ ಎಲ್ಲರಿಗೂ ಹೌದು ಅಂದರೆ ನಿಮ್ಮ ಸಮಯ ಮತ್ತು ಶಕ್ತಿ ಮುಗಿದು ಹೋಗುತ್ತದೆ. ಸರಿಯಾದ ಸಮಯದಲ್ಲಿ ಸಮಾಧಾನದಿಂದ ಇಲ್ಲ ಅನ್ನೋದನ್ನು ಕಲಿಯಿರಿ. ಇದು ನಿಮ್ಮ ಮನಸ್ಸಿನ ಆರೋಗ್ಯಕ್ಕಾಗಿ ಅಗತ್ಯ. ದೇಹ ಚಲಿಸಿದರೆ ಮನಸ್ಸು ಚಲಿಸುತ್ತದೆ. ದೇಹ ಚಲನೆ ಇಲ್ಲದ ಜೀವನ ನಿಧಾನವಾಗಿ ರೋಗಗಳಿಗೆ ದಾರಿ ಮಾಡಿಕೊಡುತ್ತದೆ. ಜಿಮ್ ಸಾಧನಗಳ ಅಗತ್ಯವಿಲ್ಲ. ನಡಿಗೆ, ಮೆಟ್ಟಲೇರಿಕೆ, ಲಘು ವ್ಯಾಯಾಮ ಸಾಕು. ದೇಹ ಚಲಿಸಿದಂತೆ ಮನಸ್ಸು ಹಗುರಾಗುತ್ತದೆ. ಬೆಳಿಗ್ಗೆ ಫೋನ್ ನೋಡುವ ಅಭ್ಯಾಸ ದಿನವನ್ನೇ ಹಾಳು ಮಾಡುತ್ತದೆ. ಬೆಳಗಿನ ನೋಟಿಫಿಕೇಷನ್, ಸೋಷಿಯಲ್ ಮೀಡಿಯಾ ನೋಡಿದರೆ ಇತರರ ಜೀವನ ನಿಮ್ಮ ಮನಸ್ಸನ್ನು ಆವರಿಸುತ್ತದೆ. ಅದಕ್ಕಿಂತ ಮೊದಲು ನಿಮ್ಮ ಜೀವನದ ಬಗ್ಗೆ ಯೋಚಿಸಿ. ಈ ಒಂದು ಬದಲಾವಣೆ ಮನಃಶಾಂತಿಗೆ ದೊಡ್ಡ ಕಾರಣ. ಪ್ರತಿದಿನ ಕಲಿಕೆ ಜೀವನದ ಭದ್ರತೆ. ಪ್ರತಿದಿನ 10 ನಿಮಿಷ ಹೊಸ ವಿಷಯ ಕಲಿಯಿರಿ ಅಥವಾ ಓದಿ. ಅದು ಹಣ, ಆರೋಗ್ಯ ಅಥವಾ ವ್ಯಕ್ತಿತ್ವವಾಗಿರಬಹುದು. ಇಂದು ಕಲಿತ ಸಣ್ಣ ವಿಷಯ ನಾಳೆ ದೊಡ್ಡ ಅವಕಾಶವಾಗಬಹುದು. ನಿದ್ರೆ ತ್ಯಾಗ ಮಾಡಿ ಯಶಸ್ಸು ಸಾಧ್ಯವಿಲ್ಲ. ತಡರಾತ್ರಿ ಜಾಗರಣೆ ಮೆದುಳು ಮತ್ತು ದೇಹಕ್ಕೆ ಹಾನಿ. ಸಮಯಕ್ಕೆ ನಿದ್ರೆ ಸ್ಮರಣೆ ಶಕ್ತಿ ಮತ್ತು ಏಕಾಗ್ರತೆ ಹೆಚ್ಚಿಸುತ್ತದೆ. ನಿದ್ರೆ ಐಶ್ವರ್ಯವಲ್ಲ, ಅದು ಅಗತ್ಯ. ಪರಿಪೂರ್ಣತೆಗಲ್ಲ, ನಿರಂತರತೆಗೆ ಜಯ. ಬಹುತೇಕರು ಪರಿಪೂರ್ಣ ಆರಂಭಕ್ಕಾಗಿ ಕಾಯುತ್ತಾರೆ, ಆದರೆ ಕಾಯುವವರು ಮುಂದೆ ಸಾಗುವುದಿಲ್ಲ. ತಪ್ಪುಗಳ ಜೊತೆಗೂ ಮುಂದುವರಿಯುವುದೇ ಯಶಸ್ಸು. ನಿರಂತರತೆಯೇ ಪರಿಪೂರ್ಣತೆಯನ್ನು ಮೀರಿಸುತ್ತದೆ. ಇಂದು ಬದಲಾವಣೆ ಮಾಡಿದರೆ ನಾಳೆ ಜೀವನ ಬದಲಾಗುತ್ತದೆ. ಒಂದು ಅಭ್ಯಾಸದಿಂದ ಆರಂಭಿಸಿ. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ.